ಇದು ಆರೋಗ್ಯ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಸಿಸಿಟಿವಿ ಇಲ್ಲದ ಕೋಟಿ ವೆಚ್ಚದ ಸರ್ಕಾರಿ ಆಸ್ಪತ್ರೆ ಇದು. ಆಸ್ಪತ್ರೆ ನಿರ್ಮಾಣ ಮಾಡಿ ಸಿಸಿಟಿವಿ ಹಾಕೋದನ್ನೇ ಮರೆತಿದ್ದಾರೆ. ಕೋಟಿ ವೆಚ್ಚ ಮಾಡಿ ಆಸ್ಪತ್ರೆಯನ್ನ ನಿರ್ಮಿಸಿದ್ದಾರೆ. ಆದರೆ ಇಲ್ಲಿ ಸಿಸಿಟಿವಿ ಹಾಕೋದನ್ನೇ ಮರೆತು ಬಿಟ್ಟಿದ್ದಾರೆ. ಆಸ್ಪತ್ರೆ ನಿರ್ಮಾಣ ಮಾಡಿ ಸಿಸಿಟಿವಿ ಹಾಕೋದನ್ನೇ ಮರೆತು ಬಿಟ್ಟಿದ್ದಾರೆ. ಕಿಮ್ಸ್ ಬಿಟ್ರೆ ದೊಡ್ಡ ಆಸ್ಪತ್ರೆಯಾಗಿದೆ ಚಿಟ್ಟಗುಪ್ಪಿ ಆಸ್ಪತ್ರೆ. ಹೈಟೆಕ್ ಆಸ್ಪತ್ರೆ ನಿರ್ಮಾಣವಾದರೂ ಕೂಡ ಸಿಸಿಟಿವಿ ಭಾಗ್ಯ ಇಲ್ಲ. ಮಕ್ಕಳ ಕಳ್ಳತನಕ್ಕೆ ಸರ್ಕಾರಿ ಆಸ್ಪತ್ರೆ ಎಡೆ ಮಾಡಿಕೊಟ್ಟಿದೆಯಾ? ಸಿಸಿಟಿವಿ ಹಾಕೋದಕ್ಕೆ ಹಣದ ಕೊರತೆ ಎದುರಾಯ್ತಾ? ಆತಂಕದಲ್ಲಿ ಆಸ್ಪತ್ರೆಗೆ ಸಾರ್ವಜನಿಕರು ಬರ್ತಾ ಇದ್ದಾರೆ. ಕೋಟಿ ವೆಚ್ಚ ಮಾಡಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡ್ತಾರೆ. ಆದರೆ ಸಿಸಿಟಿವಿ ಹಾಕೋದಕ್ಕೆ ಇಲ್ಲಿ ಇವರಿಗೆ ನಿರ್ಲಕ್ಷ್ಯವಾ ಅಥವಾ ಮರೆತರು ಅನ್ನೋದಕ್ಕಾಗಲ್ಲ. ಯಾಕಂದ್ರೆ ಕೋಟಿ ವೆಚ್ಚ ಮಾಡಿದವರಿಗೆ ಒಂದು ಸಿಸಿಟಿವಿ ಹಾಕೋದಕ್ಕೆ ಅಲ್ಲಿ ಅಷ್ಟೊಂದು ಬೇಜವಾಬ್ದಾರಿ ನಿರ್ಲಕ್ಷ್ಯ ಅಂತ ಹೇಳ್ಬೋದು. ಹಾಗಾಗಿ ಸಾರ್ವಜನಿಕರು ಈ ಆಸ್ಪತ್ರೆಗೆ ಬರೋದಕ್ಕೆ ಹಿಂಜರಿಯುವಂತಹ ಒಂದು ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಚಿಟ್ಟಗುಪ್ಪಿಯಲ್ಲಿರುವಂತಹ ಅತಿ ದೊಡ್ಡ ಆಸ್ಪತ್ರೆಯ ಒಂದು ದುಸ್ಥಿತಿ ಇದು. ಹುಬ್ಬಳ್ಳಿಯಲ್ಲಿರುವಂತಹ ಆಸ್ಪತ್ರೆ ಇದು. ಕಿಮ್ಸ್ ಬಿಟ್ರೆ ಬಹಳ ದೊಡ್ಡ ಆಸ್ಪತ್ರೆಯಾಗಿದೆ ಈ ಚಿಟ್ಟಗುಪ್ಪಿಯಲ್ಲಿರುವಂತಹ ಈ ಆಸ್ಪತ್ರೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಈ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಸಿಸಿಟಿವಿ ಇಲ್ಲದೆ ಜನರು ಒಂದು ರೀತಿ ಭಯ ಪಡುವಂತಹ ವಾತಾವರಣ ನಿರ್ಮಾಣವಾಗಿದೆ. ಕೆಎಂಸಿ ಬಿಟ್ಟರೆ ನೆಕ್ಸ್ಟ್ ಚಿಟ್ಟಗುಪ್ಪಿ ಆಸ್ಪತ್ರೆ ಸರ್. ಇಲ್ಲೇ ಬರೋರು ತೀರಾ ಬಡವರು ಬರ್ತಾರೆ. ಇಲ್ಲೇ ಸಮಸ್ಯೆ ಏನೈತೆ ಅಂದ್ರೆ ಎಲ್ಲ ಮಾಡ್ರೆ ಸರ್, ಚಲೋ ಐತಿ, ಟ್ರೀಟ್ಮೆಂಟ್ ಎಲ್ಲ ಚಲೋ ಐತಿ, ಇಲ್ಲ ಸರ್ಸ್ ಎಲ್ಲ ಚಲೋ ಅದಾರೆ, ಡಾಕ್ಟರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಕ್ಯಾಮ್ರಾ ಇಲ್ಲ. ಇಲ್ಲಿ ಭಾಳ ಎಕ್ದಮ್ ಬಡವರು ಬರ್ತಾರೆ. ಏನೋ ಒಂದು ಅನಾಹುತ ಆಗಬಾರ್ದು, ಸಣ್ಣ ಮಕ್ಕಳು ಇರ್ತಾರೆ, ಅದಕ್ಕೆ ಕ್ಯಾಮ್ರಾ ಇಲ್ಲ. ಆದಷ್ಟು ಜಲ್ದಿ ಇಲ್ಲಿ ಕ್ಯಾಮ್ರಾ ಆಗ್ಬೇಕು. ಅಲ್ಲಿ ಅಧಿಕಾರಿಗಳು ಏನೈತಿ ನೋಡಿ ಇಲ್ಲಿ ಪರಿಶೀಲನೆ ಮಾಡಿ ಆದಷ್ಟು ಜಲ್ದಿ ಇಲ್ಲಿ ಕ್ಯಾಮ್ರಾ ಕೊಂಡಿಸ್ಬೇಕು, ವ್ಯವಸ್ಥೆ ಮಾಡಬೇಕು. ಕೆಎಂಸಿ ಬಿಟ್ಟರೆ ನೆಕ್ಸ್ಟ್ ಚಿಟ್ಟಗುಪ್ಪಿ ಆಸ್ಪತ್ರೆ ಸರ್. ಇಲ್ಲೇ ಬರೋರು ತೀರಾ ಬಡವರು ಬರ್ತಾರೆ. ಇಲ್ಲೇ ಸಮಸ್ಯೆ ಏನೈತೆ ಅಂದ್ರೆ ಎಲ್ಲ ಮಾಡ್ರೆ ಸರ್, ಚಲೋ ಐತಿ, ಟ್ರೀಟ್ಮೆಂಟ್ ಎಲ್ಲ ಚಲೋ ಐತಿ, ಇಲ್ಲ ಸರ್ಸ್ ಎಲ್ಲ ಚಲೋ ಅದಾರೆ, ಡಾಕ್ಟರ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ಬಟ್ ಇಲ್ಲಿ ಕ್ಯಾಮ್ರಾ ಇಲ್ಲ. ಇಲ್ಲಿ ಭಾಳ ಎಕ್ದಮ್ ಬಡವರು ಬರ್ತಿಲ್ಲ. ಆ್ಯಕ್ಚುಲಿ ಇದು ಒಳ್ಳೆ ನಮ್ಮ ಈ ಉತ್ತರ ಕರ್ನಾಟಕದೊಳಗೆ ಹೇಳಬೇಕಂತಂದರೆ ಕೆಎಮ್ಸಿ ಬಿಟ್ಟರೆ ಈಗ ಚಿಟ್ಟಗುಬ್ಬಿನ ಅಂತೇಳಿ ಹೇಳ್ಬೋದು. ನಮ್ಮ ಸ್ಪೆಷಲಿ ಡಾಕ್ಟರ್ ದಂಡಪ್ಪನವರು ಸರ್ ಅವರ ಅಧ್ಯಕ್ಷತೆಯೊಳಗೆ ಇದೊಂದು ಚಲೋ ಆಗೈತೆ ಹಾಸ್ಪಿಟಲ್ ಅಂತಲೂ ಹೇಳ್ಬೋದು. ಇದಕ್ಕೆಲ್ಲ ಮೊದಲು ದಂಡಪ್ಪನವ್ರ ಸರ್ಗೆ ಹ್ಯಾಟ್ಸಪ್ ಅನ್ಬೋದು. ಮೊದಲೇ ಇವೆಲ್ಲ ಇದ್ದರೂ ಇಷ್ಟು ಕೋಟನಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡ್ಯಾರ. ಆದರೆ ಇಲ್ಲಿ ಕ್ಯಾಮ್ರಾ ಮೇನ್ ಒಂದು ಕ್ಯಾಮ್ರಾ CCTV ಒಂದು ಅಳವಡಿಸಿದ್ರೆ ಒಂದು ಭಾಳ ಒಳ್ಳೇದು ಅನುಕೂಲ ಆಗತೈತಿ. ಇಷ್ಟು ದೊಡ್ಡ ಹಾಸ್ಪಿಟ್ಲಿಗೆ CC ಕ್ಯಾಮ್ರಾ ಇಲ್ಲದೇ ಇರೋದು ಒಂದು ಕೊರತೆ ಆಗೈತಿ. ಈಗ ಸಣ್ಣ ಮಕ್ಕಳು ಇಲ್ಲೆಲ್ಲರೂ ಬರ್ತಿರ್ತಾರೆ, ಪೇಷಂಟ್ಸ್ ಎಲ್ಲ ಬರ್ತಿರ್ತಾರೆ. ಒಂದು ವೇಳೆ ಏನಾದರೂ ಅನಾಹುತ ಆತಂದ್ರೆ, ಕಳ್ಳತನ ಆದರೂ, ಏನಾದರೂ ಮೊಬೈಲ್ ಹೋದು, ಇನ್ನೊಂದೋದು ಅವಕ್ಕೆಲ್ಲ ಒಂದು ಜವಾಬ್ದಾರಿ ಇಲ್ಲದೆ ಇರೋದು ಅಂದ್ರೆ CC ಕ್ಯಾಮ್ರಾ ಒಂದು ಇರಬೇಕಿತ್ತು. ಇಲ್ಲ ಆ್ಯಕ್ಚುಲಿ ಇದು ಒಳ್ಳೆ ನಮ್ಮ ಈ ಉತ್ತರ ಕರ್ನಾಟಕದೊಳಗೆ ಹೇಳಬೇಕಂತಂದರೆ ಕೆಎಮ್ಸಿ ಬಿಟ್ಟರೆ ಈಗ ಚಿಟ್ಟಗುಬ್ಬಿನ ಅಂತೇಳಿ ಹೇಳಿ. ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್, ಕೋಟಿ ವೆಚ್ಚ ಮಾಡಿ ಆಸ್ಪತ್ರೆ ನಿರ್ಮಾಣ ಮಾಡಿದವರಿಗೆ 1 ಲಕ್ಷದಲ್ಲಿ ಒಂದು ಸಿಸಿಟಿವಿ ತಂದು ಹಾಕೋದಕ್ಕೆ ಆಗೋದಿಲ್ವಾ ಅಂತ, ಇದು ಬೇಜವಾಬ್ದಾರಿ ಅನ್ಬೇಕಾ ಅಥವಾ ಅವರಿಗೆ ಟೈಮ್ ಇಲ್ಲ ಅಂತ ಅನ್ಬೇಕಾ ಅಥವಾ ನಿರ್ಲಕ್ಷ್ಯನ ಏನಂತ? ಎಸ್, ನಿಜಕ್ಕೂ ಕೂಡ ಈ ಒಂದು ಪ್ರಶ್ನೆ ಇಲ್ಲಿ ಬರುವಂತಹ ಒಂದು ರೋಗಿಗಳಿಗೆ, ಸಾರ್ವಜನಿಕರಿಗೆ ಕಾಡ್ತಾ ಇದೆ ರಜನಿ. ಯಾಕಂದ್ರೆ ಸಾಮಾನ್ಯವಾಗಿ ಚಿಕ್ಕದಾದಂತಹ ಒಂದು ಬೀದಿ ವ್ಯಾಪಾರಿ ಸಹಿತ ಇವತ್ತು ಈ ಒಂದು ತನ್ನ ಮಳಿಗೆಯಲ್ಲಿ CCTV ಹಾಕಿಕೊಳ್ಳುವುದು ಸಾಮಾನ್ಯವಾಗಿರುವಂತಹ ಇವತ್ತಿನ ಒಂದು ವ್ಯವಸ್ಥೆ ಒಳಗೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಆಸ್ಪತ್ರೆ ನಿರ್ಮಾಣ ಮಾಡಿ ಆ ಒಂದು ಸಣ್ಣ ಪುಟ್ಟ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ CCTV ಹಾಕ್ತಾ ಇರೋದು ನಿಜಕ್ಕೂ ಕೂಡ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾಮಾನ್ಯವಾಗಿ ಇಲ್ಲಿ ಬರುವಂತಹ ಒಂದು ಸಾರ್ವಜನಿಕರು ಬಡವರು ಮತ್ತು ಆರ್ಥಿಕವಾಗಿ ಹಿಂದುಳಿದವರು ಎಲ್ಲರೂ ಬರ್ತಾರೆ. ಇತ್ತೀಚೆಗೆ ಹೆಚ್ಚಾಗುತ್ತಿರುವಂತಹ ಮಕ್ಕಳ ಕಳ್ಳತನ ಪ್ರಕರಣ ಸೇರಿದಂತೆ ಬೇರೆ ಬೇರೆ ರೀತಿಯಾದಂತಹ ಒಂದು ಅವಘಡಗಳಿಗೆ ಎಲ್ಲದಕ್ಕೂ CCTV ಒಂದು ಪ್ರಮುಖವಾದಂತಹ ಒಂದು ಕಾರಣವಾಗಿರುತ್ತದೆ. ಹೀಗಾಗಿ ಈ ಒಂದು CCTV ಈವರೆಗೆ ಹಾಕದಿರುವುದು ನಿಜಕ್ಕೂ ಕೂಡ ಇಲ್ಲಿ ಬರುವಂತಹ ಒಂದು ಸಾರ್ವಜನಿಕರಿಗೆ ದೊಡ್ಡದಂತಹ ಒಂದು ಆತಂಕವನ್ನು ಉಂಟು ಮಾಡಿದೆ. CCTV ಯಾಕೆ ಹಾಕದಿರೋ ಕಾರಣ ಏನು? ಎಲ್ಲ ಪ್ರಶ್ನೆಗಳಿಗೆ ಪಾಲಿಕೆ ಅಧಿಕಾರಿಗಳು ಮತ್ತು ಸ್ಮಾರ್ಟ್ ಸಿಟಿಯ ಒಂದು ಯೋಜನೆಯಲ್ಲಿ ನಿರ್ಮಾಣ ಮಾಡಿರುವಂತಹ ಆಸ್ಪತ್ರೆ ಮುಖ್ಯಸ್ಥರು ಸಹಿತ ಈ ಒಂದು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸಬೇಕಾಗಿದೆ. ಈ ಒಂದು ವಿಚಾರ ಕುರಿತಂತೆ ಕೂಡ ಪವರ್ ಟಿವಿ ಕೂಡ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಧ್ವನಿ ಎತ್ತಿದ್ದು, ಇನ್ನಾದರೂ ಸಹಿತ ಈ ಒಂದು ಸಾರ್ವಜನಿಕರಿಗೆ ಒಂದು ಉತ್ತರವಾಗಿ CCTV ಹಾಕ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ರಜನಿ. ಓಕೆ, ಥ್ಯಾಂಕ್ ಯು ರವಿಕುಮಾರ್ ಮಾಹಿತಿಗೆ.